ವಾಟ್ಸ್ಆ್ಯಪ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ 127. ಸೊ ಇಂದಿನಂತೆ ದಿನಾಲು ನಾವು ಟೆಕ್ ಶಾರ್ಟ್ಸ್ಗಳನ್ನ ಕೂಡ ತೊಗೊಂಡ್ಬರ್ತಾ ಇದ್ವಿ. ಹೊಸ ಚಾನಲ್ ಮಾಡಿದ್ವಿ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಮೊದಲು ಸಬ್ಸ್ಕ್ರೈಬ್ ಮಾಡಿ. ತುಂಬ ಟಿಪ್ಸ್ಗಳನ್ನ ರೀಲ್ಸ್ಗಳನ್ನೆಲ್ಲ ಮಿಸ್ ಮಾಡ್ಕೋತಿದ್ರೆ ಮೊದಲೋಗಿ ಫಾಲೋ ಮಾಡಿ. ಸೊ ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ, ಅದು ನಥಿಂಗ್ ಕಡೆಯಿಂದ. ನಥಿಂಗ್ನವರು ಏರ್ ಸ್ಟಿಕ್ಸ್ ಅಂತ ನಿನ್ನೆ ಅಷ್ಟೊಂದು ಹೊಸ ಏರ್ ಬಡ್ಸ್ ಅಥವಾ ಏರ್ ಸ್ಟಿಕ್ಸ್ನ ಲಾಂಚ್ ಮಾಡಿದ್ರೆ ಅಂತ ಹೇಳ್ಬೋದು. ಇದ್ರ ಬೆಲೆ ಶಾಕಿಂಗ್ ಗುರು, 8,499 ರೂಪಾಯಿ. ಇವ್ರ ಫೋನ್ ಬೆಲೆನೇ 26-27 ರೂಪಾಯಿ ಸಿಗ್ತಾ ಇದೆ. ಇನ್ನು ಏರ್ ಬಡ್ಸ್ ಇಷ್ಟೊಂದು ಕಾಸ್ಟ್ಲಿ ಏನಕ್ಕಂತ ಕೇಳಿದ್ರೆ, ಇಲ್ಲಿ ಮಾರ್ಕೆಟ್ ಅಲ್ಲಿ ಬ್ರ್ಯಾಂಡ್ಸ್ಗಳು ಒಂದು ಪ್ರಾಡಕ್ಟ್ ನ ಹವಾ ಮಾಡ್ತು ಅಂತಂದ್ರೆ ಅದರ IoT ಪ್ರಾಡಕ್ಟ್ಸ್ಗಳು ಅದರಿಂದಾನೇ ಜಾಸ್ತಿ ಲಾಭ ಪಡ್ಕೋಗೋಸ್ಕರ ಈ ರೀತಿಯಾದ ಪ್ರಾಡಕ್ಟ್ಸ್ ಲಾಂಚ್ ಮಾಡುತ್ತೆ. ಲೈಕ್ ಐಫೋನ್ ಅವ್ರು ಸಿ ಪೋರ್ಟ್ ತೆಗೆದ್ರು ನೋಡಿ, ಏರ್ ಬಡ್ಸ್ ಪರ್ಚೇಸ್ ಮಾಡಕ್ ಆಗ್ಲಿಲ್ಲ ಅದಕ್ಕೆ. ಸೊ ಈ ರೀತಿಯಾಗಿ ಹೆಡ್ಫೋನ್ ಜಾಕ್ ಎಲ್ಲ ತೆಗೆದ್ಬಿಟ್ಟು ಏನೇನೋ ಮಾರ್ಕೆಟ್ ಅಲ್ಲಿ ಐಡಿಯಾಸ್ಗಳಿರುತ್ತೆ. ಸೊ ಅದಕ್ಕೋಸ್ಕರ ಕಾಸ್ಟ್ಲಿ ಇದೆ, ಅದ್ರ ತಕ್ಕ ಹಾಗೆ ಕ್ವಾಲಿಟಿ ಕೂಡ ಇರಲಿ ಅನ್ಕೋತೀನಿ. 12.5mm ಡ್ರೈವರ್ಸ್ ಇದೆ, IP57 ವಾಟರ್ ರೆಸಿಸ್ಟೆಂಟ್ ಕೂಡ ಕೊಡ್ತಿದ್ದಾರೆ. ಬಟ್ ಇದ್ರ ಸೇಲ್ 17 ನವೆಂಬರ್ಗಂತೆ. ಇಷ್ಟೊಂದು ಏನಕ್ಕಪ್ಪ ಹೈ ಬಿಡ್ಸೋದಕ್ಕೆ ಇಷ್ಟೊಂದು ಹವಾ ಮಾಡುತ್ತೆ ಬ್ರ್ಯಾಂಡ್ಸ್ಗಳು ಗೊತ್ತಿಲ್ಲ. ಎಷ್ಟೋ ದಿವಸಗಳಿಂದ ನಾನು ಇದ್ರ ಲೀಕ್ಸ್ ಹೇಳಿದ್ದೀನಿ, ನಿಮಗೆ ನ್ಯೂಸಲ್ಲಿ ಕೂಡ ಹೇಳಿದ್ದೀನಿ. ಬಟ್ ಇದೇ ರೀತಿ ಆಗತ್ತೆ ಮಾರ್ಕೆಟಲ್ಲಿ. ಈ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಇನ್ಸ್ಟಾಗ್ರಾಮ್ ಕಡೆ ಇದೆ. ಒಂದು ಸಖತ್ ಸುದ್ದಿ ಆಯ್ತಾ. ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಯಾರು ಅನ್ಫಾಲೋ ಮಾಡ್ತಿದ್ದಾರೆ ಅವ್ರನ್ನ ಕೂಡ ನೀವು ನೋಡ್ಬೋದಂತೆ. ನಾನು ನಿನ್ನೆ ಈ ನ್ಯೂಸ್ ಹುಡುಕ್ಬೇಕಾದ್ರೆ ರಿಸರ್ಚ್ ಮಾಡ್ತಿದ್ದೆ ಆ ಟೈಮಲ್ಲಿ ಇದೊಂದು ಆರ್ಟಿಕಲ್ ನನಗೆ ಸಿಕ್ತು. ಸೊ ಇದ್ರ ಹೆಸರು ಬಂದ್ಬಿಟ್ಟು ಫಾಲೋ ಮೀಟರ್ ಅಪ್ಲಿಕೇಶನ್ ಅಂತೆ. ಸೊ ಈ ಮೀಟರ್ ಅಪ್ಲಿಕೇಶನ್ ಇಂದ ನಿಮ್ಮನ್ನ ಯಾರು ಅನ್ಫಾಲೋ ಮಾಡ್ತಿದ್ರೆ ಇವ್ರನ್ನ ಹುಡುಕಬಹುದು. ಸೊ ಅಲ್ಲಿ ನೀವು ಇನ್ಸ್ಟಾಗ್ರಾಮ್ ಇಂದಾನೆ ಲೈಕ್ ನಿಮ್ಮ ID ಪಾಸ್ವರ್ಡ್ ಇಂದಾನೆ ಲಾಗಿನ್ ಆಗಬೇಕು. ಸೊ ಇದು ಎಷ್ಟೊಂದು ಸೆಕ್ಯೂರ್ ಆಗಿದೆ ನನಗೆ ಗೊತ್ತಿಲ್ಲ, ನಾನು ನಿಮ್ಮನ್ನ ಚೆಕ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ಸ್ಟಿಲ್ ಕೆಲವೊಂದು ಜನ ಇರ್ತಾರೆ, ಒದ್ದಾಡ್ತಿರ್ತಾರೆ. ಬಟ್ ಇದು ಎಕ್ಸಾಕ್ಟ್ಲಿ ಕೆಲಸ ಮಾಡುತ್ತಾ ಕೂಡ ಗೊತ್ತಿಲ್ಲ. ಫಾಲೋ ಮೀಟರ್. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಆಪಲ್ ಕಡೆಯಿಂದ. ಒಂದು ಹಾಟ್ ಮತ್ತು ಎಲ್ರಿಗೂ ಗುಡ್ ನ್ಯೂಸ್ ಅಂತ ಹೇಳ್ಕೋಬಹುದು. ಫೈನಲಿ ಆಪಲ್ ಅವರು ಕನ್ಫರ್ಮ್ ಮಾಡಿದ್ರು, ಐಫೋನ್ 15 ಸೀರೀಸ್ ಅಲ್ಲಿ USB-C ಪೋರ್ಟ್ ನ ಒಳಗೊಂಡು ಬರ್ತಾರೆ. ನಿಜವಾಗ್ಲೂ ಸಖತ್ ಆಗಿರುವಂತ ನ್ಯೂಸ್. ಯುರೋಪಿಯನ್ ಪಾರ್ಲಿಮೆಂಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಎಲ್ಲ ಗ್ಯಾಜೆಟ್ಸ್ಗಳಲ್ಲಿ ಸಿ ಪೋರ್ಟ್ ನ ಅಳವಡಿಸಿದಾರಂತೆ. ಸ್ಪೆಷಲಿ ಐಫೋನ್ಸ್ ಬಿಟ್ಟು ಬೇರೆ ಬೇರೆ ಗ್ಯಾಜೆಟ್ಸ್ಗಳು ಕೂಡ ಇರ್ಬೋದು. ಬಟ್ ಇನ್ನು ಮುಂದಿನ ಟೈಮಲ್ಲಿ ನಾವು ಎಲ್ಲ ಕಡೆ ಒಂದೇ ಚಾರ್ಜರಿಂದ ಲೈಕ್ ಏನೋ ಚಾರ್ಜ್ ಮಾಡಬೇಕಾಗಿರಲಿ, ಕಾಪಿ ಮಾಡಬೇಕಾಗಿರಲಿ, ಇಂಥ ಆಕ್ಸೆಸ್ನ ಪಡಿಬೋದಲ್ಲ ಆರಾಮಾಗಿ. ಸೊ ಅದಕ್ಕೋಸ್ಕರ ಜಾಸ್ತಿ ಚಾರ್ಜರ್ಸ್ಗಳು ಅದು ಇದು ಅನ್ನೋದಕ್ಕಿಂತ ಒಂದೇ ಸಿ ಪೋರ್ಟ್ ಇತ್ತಂತಂದ್ರೆ ನಾವು ಈಸಿ ಆಕ್ಸೆಸ್ ಮಾಡ್ಕೋದು ಅನ್ನೋಗೋಸ್ಕರ ಐಫೋನಲ್ಲಿ ಕೂಡ ನಾವು ಇನ್ಮೇಲೆ ಸಿ ಪೋರ್ಟ್ನ ನೋಡ್ಲಿದ್ವಿ. ಇದೊಂದು ತುಂಬಾ ಖುಷಿಯ ವಿಚಾರ ನಮ್ಮಂಥವ್ರಿಗೆ, ಕ್ರಿಯೇಟರ್ಸ್ಗೆಲ್ಲ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಗುರು. ಇಷ್ಟೇ ಅಲ್ಲದೆ ಬೇರೆ ಬೇರೆ ಚಾರ್ಜರ್ಸ್ಗಳನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ, ಡೇಟಾ ಕಾಪಿಗೆ ಆ ಕೇಬಲ್ ಈ ಕೇಬಲ್ ಅನ್ನೋ ಅವಶ್ಯಕತೆ ಇರಲಿಲ್ಲ. ಬಟ್ ಯಾವುದೇ ಬ್ರ್ಯಾಂಡ್ ಫೋನ್ ಇರುತ್ತೆ ಅದೇ ಚಾರ್ಜರಿಂದ ನಾವು ಫೋನ್ನ ಚಾರ್ಜ್ ಮಾಡಿಲ್ಲ ಅಂದ್ರೆ ಮತ್ತೆ ಜಾಸ್ತಿ ಫೋನ್ಸ್ಗಳು ಡುಮ್ಕಿ ಹೊಡೆಯುವಂತ ಸಾಧ್ಯತೆಗಳಿದೆ. ಬಾಕಿ ನಿಮ್ಗೆ ಏನು ಅನ್ಸುತ್ತೆ ಕೆಳಗಡೆ ಅಂಶಕ್ಕೆ ಮರಿಬೇಡಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಅಮೆಝಾನ್ ಕಡೆಯಿಂದ ಸ್ಮಾರ್ಟ್ ಫೋನ್ ಅಪ್ಗ್ರೇಡ್ ಸೇಲ್ ಇದೆ. 24ರಿಂದ 28ನೇ ತಾರೀಕು ತನಕ ಸೇಲ್ ನಡೀತಾ ಇದೆ. ಎಸ್, ಇಲ್ಲಿ IQOO ಮೇಲೆ ತುಂಬಾ ಒಳ್ಳೆ ಕಡಿತ ಕೂಡ ಇದೆ ಮತ್ತು ಎಕ್ಸ್ಚೇಂಜ್ ವ್ಯಾಲ್ಯೂನಲ್ಲಿ ಜಾಸ್ತಿ ಬೆಲೆ ಮಾಡ್ತಾ ಇದ್ದಾರೆ. ಅದು IQOO Z6lite, ರೆಡ್ಮಿ K50i ಮತ್ತು ಐಫೋನ್ 13 ಕೂಡ ಇದೆ. ಫಾರ್ ಎಕ್ಸಾಂಪಲ್, ನಾನು ರೀಸೆಂಟ್ಲಿ ಲೈಕ್ IQOO Z6 ಲಾಂಚ್ ಆಯಿತು ಆ ಟೈಮಲ್ಲಿ ಅದರ ಮೋಟೋ E7 ಪವರ್ ಇತ್ತಾಯ್ತಾ, ಅದ್ರ ಬೆಲೆ ಏನೋ 10,000 ರೂಪಾಯಿ, ಏನೋ ಹೊಸ ಫೋನ್ಸ್ನ ಪ್ರೈಸ್ 9,000 ಇತ್ತು. ಬಟ್ ನಾನು ಎಕ್ಸ್ಚೇಂಜ್ ವ್ಯಾಲ್ಯೂನಲ್ಲಿ 8 ತಿಂಗಳು ಅಥವಾ 9 ತಿಂಗಳು ಇದ್ದಾದ್ಮೇಲೆ ನನಗೆ ಈ ಫೋನ್ ಬೆಲೆ 8,000 ರೂಪಾಯಿಗೆ ಸಿಕ್ತು. ಇದ್ರ ವ್ಯಾಲ್ಯೂಯೇಷನ್ 8,000 ರೂಪಾಯಿ ಮಾಡಿದ್ರು. ನಿಜವಾಗ್ಲೂ ಶಾಕಿಂಗ್. ಅದ್ರ ಬೆಲೆ ಹೊರಗೆ ನಾನು ಸೇಲ್ ಮಾಡ್ತಿದ್ದೆ ಅಂದರೆ 3,000-4,000 ರೂಪಾಯಿ ಕೂಡ ಆಗ್ತಿರಲಿಲ್ಲ. ಸೊ ಅದನ್ನ 8,000 ರೂಪಾಯಿ ಮಾಡಿದೆ. ಸೊ ಖಂಡಿತ ನೀವೇನಾದರೂ IQOO ಸೀರೀಸಲ್ಲಿ ಹುಡುಕ್ತಿದ್ದೀರಾ, ಇದೊಂದು ಅವಾಗ ಅಮೆಝಾನಲ್ಲಿ ಈ ರೀತಿ ಎಕ್ಸ್ಚೇಂಜ್ ಅಥವಾ ಅಪ್ಗ್ರೇಡ್ ಡೀಲ್ಸ್ಗಳು ಬರುತ್ತೆ. ಇಲ್ಲಿ ನಿಮ್ಮ ಹಳೆಯ ಫೋನ್ಸ್ಗಳು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಒಂದ್ಸರ್ತಿ ಅಮೆಝಾನಲ್ಲಿ ಹೋಗಿ ಯಾವ ಫೋನ್ಸ್ನ ಚೂಸ್ ಮಾಡ್ಕೊಳ್ಳಿ, G6 ಅಥವಾ Z6lite ನೋಡಿಕೊಂಡು ಅಲ್ಲಿ ನೀವು ನಿಮ್ಮ ಬ್ರ್ಯಾಂಡ್ ಹಳೆಯ ಫೋನ್ನ ಒಳ್ಳೆ ಬೆಲೆಗೆ ಸೇಲ್ ಮಾಡ್ಕೋಬಹುದು. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ವಾಟ್ಸ್ಆ್ಯಪ್ ಡೌನ್. ಎಸ್, ನಿನ್ನೆ ಅಂದರೆ 25 ಅಕ್ಟೋಬರ್ಗೆ 12:30ರಿಂದ 2:30 ತನಕ ವಾಟ್ಸಪ್ ಡೌನ್ ಇತ್ತು. ತುಂಬ ಜನ ಮೆಸೇಜ್ ಮಾಡ್ತಿದ್ರು, ಹೋಗ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಬಟ್ ಸಡನ್ಲಿ ಮೆಸೇಜ್ ಹೋಗಲಿಲ್ಲ ಅನ್ನೋದಕ್ಕೆ ನಾನು ನ್ಯೂಸ್ ತೆಗೆದಾಗ ಎಲ್ಲ ಕಡೆ ವಾಟ್ಸಪ್ ಡೌನ್. ಇಷ್ಟೇ ಅಲ್ಲದೆ ಫೇಸ್ಬುಕ್ ಅಂದರೆ ಮೆಟಾ ಇದ್ರ ಬಗ್ಗೆ ಒಂದು ಅನೌನ್ಸ್ ಕೊಡ್ತು. ಇದು ಟೆಕ್ನಿಕಲ್ ಎರರ್ ಇಂದ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ. ಬಟ್ ಇದರ ಡೀಪ್ ರೀಸನ್ ಕೊಡಲಿಲ್ಲ, ಏನಕ್ಕೆ ಇದು ಕ್ರ್ಯಾಶ್ ಆಯಿತು ಅಥವಾ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಇರಲಿಲ್ಲ ಅಂತ. ಇದ್ರ ಬಗ್ಗೆ ಯಾವುದೇ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಬಟ್ ಒಂದು ವಿಷಯ ನಿಮ್ಗೆ ಗೊತ್ತಿರಲಿ, ದಿನಾಲು ವಾಟ್ಸಪ್ ಅಲ್ಲಿ 100 ಬಿಲಿಯನ್ ಮೆಸೇಜಸ್ ಹೋಗುತ್ತೆ. ಇದರರ್ಥ 10,000 crore ಮೆಸೇಜಸ್ ಡೈಲಿ ವರ್ಲ್ಡ್ ವೈಡ್ ಅಲ್ಲಿ ಮೆಸೇಜಸ್ ಗಳನ್ನ ಕಳಿಸಲಾಗುತ್ತೆ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ದೊಡ್ಡ ಅಮೌಂಟ್ ಆಯ್ತು. ಇಷ್ಟೇ ಅಲ್ಲದೆ ಲೈಕ್ ಈ 2 ಗಂಟೆನಲ್ಲಿ ಈ ಮೆಟಾಗೆ ತುಂಬಾ ಲಾಸ್ ಆಗಿರುತ್ತೆ. ಏನು ಗುರು 2 ಗಂಟೆನಲ್ಲಿ ಹೆಂಗ್ ಲಾಸ್ ಆಗುತ್ತೆ ಅಂತ ಕೇಳಿದ್ರೆ, ಎಸ್, ತುಂಬಾ ಜನ ವಾಟ್ಸಪ್ ಎಷ್ಟೋ ಕ್ರೋರ್ ಜನ ಡೌನ್ಲೋಡ್ ಮಾಡ್ತಿರ್ತಾರೆ, ಈ ಲಕ್ಷಾಂತರ ಜನ ಡೌನ್ಲೋಡ್ ಮಾಡ್ತಿರ್ತಾರೆ. ಸೊ ಅವರು ಡೌನ್ಲೋಡ್ ಮಾಡಿ ಮೆಸೇಜ್ ಹೋಗಲಿ ಅಂತಂದ್ರೆ ಅಲ್ಲೇ ಫ್ರಾಕ್ಷನ್ ಅನ್ಇನ್ಸ್ಟಾಲ್ ಮಾಡ್ತಾರೆ. ಮತ್ತು ಇನ್ನು ಕೆಲವೊಂದು
ಕೆಲವೊಂದು ಜನಕ್ಕೆ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಕಳಿಸಿರುತ್ತೆ, ಅವ್ರು ಮೆಸೇಜ್ ಕಳಿಸಬೇಕಾದ್ರೆ ಮೆಸೇಜ್ ಹೋಗಲಿಲ್ಲ ಅಂತಂದರೆ ಬೇರೆ ಆಲ್ಟರ್ನೇಟಿವ್ ಅಪ್ಲಿಕೇಶನ್ ಥ್ರೂ ಟೆಲಿಗ್ರಾಮ್ ಏನೇನು ಬೇರೆ ಬೇರೆ ಅಪ್ಲಿಕೇಶನ್ಸ್ ಇದೆ ಅದ್ರ ಥ್ರೂ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವೊಂದು ಜನ ಅಂತೂ ಇದು ಸರಿಯಾಗಿ ಇಲ್ಲ ಪರ್ಮನೆಂಟ್ಲಿ ಇದನ್ನು ಬಿಟ್ಬಿಟ್ಟು ಯಾವ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ ಅದನ್ನೇ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯಾಗಿ ಇವರು ಲಾಸಸ್ಸಲ್ಲಿ ಬರ್ತಾರೆ. ಸೊ ಇದು ತುಂಬ ದೊಡ್ಡ ಅಮೌಂಟ್ನ ಲಾಸ್ ಕೂಡ ಮೆಟಾಗ್ ಆಗುತ್ತೆ. ಮತ್ತು ಲೈಕ್ ಮಾರ್ಕೆಟಲ್ಲಿ ಇವ್ರಿಗೊಂದು ವ್ಯಾಲ್ಯೂಯೇಷನ್ ಕಮ್ಮಿನೇ ಆದಂಗೆ ಇರುತ್ತೆ. ಏನು ಕ್ರ್ಯಾಕ್ ಆಗ್ತದೆ ಬಿಡಪ್ಪ, ಇಷ್ಟೊಂದು ದುಡ್ಡು ಇಟ್ಕೊಂಡು ಇಷ್ಟೊಂದು ಮಾರ್ಕ್ಸ್ ಬರ್ಗೆ ಈ ರೀತಿ ಮಾಡ್ತಾವನಂತ ಲೈಕ್ ಒಂದು ರೀತಿ ಫೀಲ್ ಆಗತ್ತೆ, ನಮಗಲ್ಲ ಅವರು. ಇಡಿಸ್ದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಊಬರ್ ಕಡೆಯಿಂದ ಊಬರ್ ಡ್ರೈವರ್ಗೆ ಊಬರ್ನವರು 20,000 ಫೈನ್ ಕಟ್ಟಪ್ಪ ಅಂತೇಳಿ ಕೇಳ್ತಾವ್ರಂತೆ. ರೀಸನ್ ಏನು ಗೊತ್ತಾ, ಮುಂಬೈಲಿ ನಡೆದಿರುವಂಥ ಘಟನೆ. ಒಬ್ಬ ಹುಡುಗಿ ಫ್ಲೈಟ್ಗೆ ಟಿಕೆಟ್ ಮಿಸ್ ಆಯಿತು, ಅವ್ರಿಗೆ ಫ್ಲೈಟ್ ಕರೆಕ್ಟ್ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ ಊಬರ್ ಕಾರಲ್ಲಿ. ಸೊ ಇಂಥ ಟೈಮಲ್ಲಿ ಏನೋ ರೀಸನ್ಸ್ಗಳಿರೋದು ಗುರು, ಏನೋ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೋದು ಅಥವಾ ಏನು ಪರ್ಸನಲ್ ಪ್ರಾಬ್ಲಮೇ ಇರ್ಬೋದು ಡ್ರೈವರ್ದು. ಲೈಕ್ ಹೋಗಬೇಕಾದ್ರೆ ಎಕ್ಸಾಕ್ಟ್ಲಿ ಏನೋ ಪ್ರಾಬ್ಲಮ್ಸ್ಗಳು ಆಗಿರ್ಬೋದು. ಎಕ್ಸಾಕ್ಟ್ಲಿ ಏನಕ್ಕೆ ಇದು ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಸಡನ್ಲಿ ಡ್ರೈವರ್ಗೇನೆ 20,000 ದಂಡ ಕಟ್ಟಪ್ಪ ಅಂತಂದರೆ ಹೇಗೆ? ಇವರು ಎಷ್ಟೋ ಲಕ್ಷಾಂತರ ದುಡ್ಡು ಮಾಡ್ತಿರ್ತಾರೆ ಗುರು ಊಬರ್ ಅವರೆಲ್ಲ. ಬಟ್ ಇದು 20,000 ಫೈನ್ ಕಟ್ಟು ಅನ್ನೋದು ನನಗೆ ಯಾಕೋ ಸರಿ ಅನಿಸಿಲ್ಲ. ಬಟ್ ಎಕ್ಸಾಕ್ಟ್ಲಿ ಇಲ್ಲಿ ಯಾವ ರೀತಿ ನ್ಯೂಸ್ ಆಗಿದೆ, ಡ್ರೈವರ್ ಕಡೆಯಿಂದ ತಪ್ಪಾಗಿದೆ, ಇವನು ಸುಮ್ಮನೆ ನಡೆಯೋ ಮಚ್ಚ ಏನೇನೋ ಅಂದಿದ್ರೆ ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಇಂಥ ಟೈಮಲ್ಲಿ ಯಾವ್ದು ಇದರಲ್ಲಿ ಕರೆಕ್ಟ್ ಇದೆ ನೀವು ಕೆಳಗಡೆ ಕಮೆಂಟ್ ಮಾಡಿ. ಇಡಿಸ್ದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ರಿಯಲ್ಮಿ ಕಡೆಯಿಂದ ರಿಯಲ್ಮಿ 10 ಸೀರೀಸ್ ಲಾಂಚ್ ಆಗೋಕ್ಕೆ ಸೆಟ್ ಆಗಿದೆ ಆಫೀಷಿಯಲ್ ಆಗಿ. ಇದು ಮೊದಲು ಚೈನಾದಲ್ಲಿ ಲಾಂಚ್ ಆಗುತ್ತೆ, ಆಮೇಲೆ ನಮ್ಮ ಭಾರತದಲ್ಲಿ ಕೂಡ ಬರ್ತಾ ಇದೆ. ವಿಶೇಷವಾಗಿ ರಿಯಲ್ಮಿ 10 ಸೀರೀಸ್ನಲ್ಲಿ ಈ ಡೈಮೆನ್ಸಿಟಿ 1080 ಒಂದು ಹೊಸ ಪ್ರೊಸೆಸರ್ ಏನೋ ತೊಗೊಂಡು ಬರ್ತಿದ್ರಂತೆ. ಇಷ್ಟೇ ಅಲ್ಲದೆ ಕರ್ವ್ಡ್ ಡಿಸ್ಪ್ಲೇ ಒಂದು ಒಳ್ಕೊಂಡು ಬರ್ತಿದೆ ಅಂತೆ. ಬಜೆಟ್ ಅಲ್ಲಿ ಗುರು 20,000 ರೂಪಾಯಿಗಳ ಕರ್ವ್ ಡಿಸೈನ್ ತೊಗೊಂಬಂದ್ರು ಅಂತಂದ್ರೆ ಫುಲ್ ಮಾರ್ಕೆಟಲ್ಲಿ ಹವಾ ಆಗುತ್ತೆ. ಮತ್ತೆ ಇದೊಂದು ಹೊಸ ಟ್ರೆಂಡ್ ಅಂತ ಹೇಳ್ಕೋಬಹುದು. ಸದ್ಯಕ್ಕೆ ನಾನಂತೂ ಫೋನ್ಸ್ಗಳಿಗಂತೂ ಎಕ್ಸೈಟೆಡ್ ಇದ್ದೀನಿ. ಇವಾಗ ಹಬ್ಬ ಆಯಿತು, ಮತ್ತೆ ಹೊಸ ಫೋನ್ಸ್ ಯಾವಾಗ ಬರುತ್ತೆ ಅನ್ಕೋತಾ ಇದ್ದೀನಿ. ಇಷ್ಟೇ ಇದು ಶೋಮಿ, ರೆಡ್ಮಿ ಮತ್ತು ರಿಯಲ್ಮಿ ಹಣಾಹಣಿಗೆ ಯುದ್ಧಕ್ಕೆ ವೇಟ್ ಮಾಡ್ತಾ ಇದ್ವಿ. ಬಾಕಿ ನೋಡೋಣ, ರೆಡ್ಮಿ ನೋಟ್ 12 ಸೀರೀಸ್ ತೊಗೊಂಡ್ಬರ್ತಿದ್ದಾರೆ, ಇವರು 10 ಸೀರೀಸ್ ತೊಗೊಂಡ್ಬರ್ತಾರೆ. ಎಷ್ಟೊಂದು ಕಾಂಪಿಟೇಷನ್ ಆಗುತ್ತೆ, ಏನು ಹೊಸ ಫೀಚರ್ ನೋಡೋಕೆ ಸಿಗುತ್ತೆ, ನಾನು ಎಕ್ಸೈಟೆಡ್ ಇದ್ದೀನಿ. ಇಡಿಸ್ದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಮತ್ತು ಅದು ವಾಟ್ಸಪ್ ಕಡೆಯಿಂದನೇ. ವಾಟ್ಸಪ್ ಅವರು ಆಫೀಷಿಯಲ್ ಆಗಿ ಮತ್ತೊಂದು ಹೊಸ ಟೆಸ್ಟ್ ಮಾಡ್ತಿದ್ದಾರೆ. ಇದು ಸ್ಪೆಷಲಿ ನೀವು ವಾಟ್ಸಪ್ಪಲ್ಲಿ ಯಾರಿಗೂ ಇಮೇಜಸ್ನ ಕಳಿಸ್ಕೊಂಡಾಗ ಅಲ್ಲಿಯೇ ಟೈಮ್ ಡೀಟೇಲ್ಸ್ ಸಿಗಬಾರ್ದಂತನೋ ಅಥವಾ ಒಂದು ಒಳ್ಳೆ ಎಫೆಕ್ಟ್ ಥರ ಕಾಣಿಸೋ ಸಲುವಾಗಿ ಬ್ಲರ್ ಎಫೆಕ್ಟ್ನ ತೊಗೊಂಡ್ಬರ್ತಿದ್ದಾರೆ. ಸದ್ಯಕ್ಕೆ ಇದು ಡೆಸ್ಕ್ಟಾಪ್ ಪಿ ಸಿ ಏನೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ ವಾಟ್ಸಪ್, ಅಲ್ಲಿ ಮಾತ್ರ ಇದು ಸಪೋರ್ಟ್ ಆಗ್ತಾ ಇದೆ ಅಂತ ನಾವು ಕೇಳ್ತಾ ಇದ್ವಿ. ಸೊ ಸ್ಕ್ರೀನ್ ಮೇಲೆ ಫೋಟೋ ನೋಡ್ಕೋಬೋದು, ಈ ರೀತಿಯಾಗಿ ಬ್ಲರಿ ಅಡ್ಜಸ್ಟ್ ನೋಡ್ಕೋಬೋದು. ಇದು ಟೈಮಿಂಗ್ ಕಾಣಿಸ್ಬಾರ್ದ, ಏನೋ ಸೀಕ್ರೆಟ್ ಇರೋ ಸಲುವಾಗ ಅಥವಾ ಸೀಕ್ರೆಟ್ಲಿ ಮೆಸೇಜ್ ಕಳಿಸಿದ್ರೆ ಟೈಮಿಂಗ್ ಗೊತ್ತಾಗ್ಬಾರ್ದು ಅನ್ನೋ ಸಲುವಾಗಿ ಏನೋ ಮಾಡ್ತಿರೋ ಗೊತ್ತಿಲ್ಲ. ಬಟ್ ಇದನ್ನ ನಾವು ಎಡಿಟ್ ಕೂಡ ಮಾಡಿಕೊಂಡು ಬ್ಲರಿ ಫೋಟೋಸ್ಗಳನ್ನ ಈ ರೀತಿಯಾಗಿ ಕಳಿಸ್ಕೋಬೋದಂತೆ. ಏನೋ ಗೊತ್ತಿಲ್ಲ ಗುರು, ನೋಡೋಣ ಅಂತೆ ಅಪ್ಡೇಟ್ಸ್ ಯಾವಾಗ ಬರುತ್ತೆ ಆವಾಗ ನೋಡೋಣ ಅಂತೆ. ಸೊ ನಾನು ಕೇಳುವಂಥ ಕ್ವಶನ್ಸ್ಗೆ ಮತ್ತು ನಮ್ಮ ಶಾರ್ಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸಿಗೋಂತ ಮುಂದಿನ ವಿಡಿಯೋಲಿ ನೋಡಿ ಗೈಸ್, ಸಿ ಯು ನೆಕ್ಸ್ಟ್ ಒನ್. ನಮಸ್ಕಾರ.